ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ನಿನ್ನೆ ಏನು ಅವರ ಕೊಲೆಗೆ ಸುಪಾರಿ ಕೊಟ್ಟಿರುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ತುಮಕೂರು ವ್ಯಾಪ್ತಿಗೆ ಬರೋದ್ರಿಂದ ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರು ಸಲ್ಲಿಸಿದ್ದಾರೆ. ತನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪದ ವಿಚಾರವಾಗಿ ತುಮಕೂರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ಡಿಜಿಗೆ ದೂರು ನೀಡಿದ್ರು ಎಂಎಲ್ಸಿ ರಾಜೇಂದ್ರ. ಇವತ್ತು ತುಮಕೂರು ಎಸ್ಪಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರವರು ಯಾತಕ್ಕೋಸ್ಕರ ಕೊಲೆಗೆ ಪ್ರಯತ್ನ ಮಾಡಿದ್ರು ಇನ್ನಷ್ಟೇ ಡೀಟೇಲ್ಸ್ ಗೊತ್ತಿಲ್ಲಪ್ಪ. ದೇಶ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದೇಶ ಏನಕ್ಕೆ ಅಂತ ಗೊತ್ತಿಲ್ಲ. ಅಂದ್ರೆ ಈಗ ಜಿಪಿಎಸ್ ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಜಿಪಿಎಸ್ ಆಗ್ತಾರೆ ಯಾವ್ದಕ್ಕೆ ನಾನು ನೋಡಿಲ್ಲ. ಅದನ್ನ ಬರುತ್ತೆ ಅವತ್ತು ನಾನು ನೋಡಿಲ್ಲ. ಜಿಪಿಎಸ್ ಹಾಕ್ಬೇಕು, ಚಿಕ್ಕ ಕಾರ್ಡ್ ಅಳವಡಿಸಬೇಕು ಅಂತ ಹೇಳಿ ಅದ್ರಲ್ಲಿ ಇರುವಂತವ್ರಿಗೆ ನನಗೆ ಆಡಿಯೋ ಜನವರಿಯಲ್ಲಿ ನನ್ನ ಸ್ವಲ್ಪ ಸರ್ಕಲ್ ಅಲ್ಲಿ ಆ ಒಂದು ಆಡಿಯೋ ಆದ್ಮೇಲೆ ಸ್ವಲ್ಪ ತಮಾಷೆ ಅನ್ಕೊಂಡು ನಾನು ಸ್ವಲ್ಪ ಬೇರೆ ಬೇರೆ ಕಡೆ ನನ್ನ ಮಾಹಿತಿ ಆಗ್ತಾ ಇರೋ ಹುಷಾರಾಗಿದ್ದು ಇದು ಯಾಕೆ ನಡೆದಿರ್ಬೋದು, ಅದರಿಂದ ಯಾರಿದ್ದಾರೆ ಅನೇಕರ ಪ್ರಕರಣ ಸಿಬಿಐಗೆ ವಹಿಸಿದ್ದಾರೆ. ತುಮಕೂರು ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ನಿನ್ನೆ ಏನು ಅವರ ಕೊಲೆಗೆ ಸುಪಾರಿ ಕೊಟ್ಟಿರುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ತುಮಕೂರು ವ್ಯಾಪ್ತಿಗೆ ಬರೋದ್ರಿಂದ ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರು ಸಲ್ಲಿಸಿದ್ದಾರೆ. ತನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪದ ವಿಚಾರವಾಗಿ ತುಮಕೂರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ಡಿಜಿಗೆ ದೂರು ನೀಡಿದ್ರು ಎಂಎಲ್ಸಿ ರಾಜೇಂದ್ರ. ಇವತ್ತು ತುಮಕೂರು ಎಸ್ಪಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರವರು ಯಾತಕ್ಕೋಸ್ಕರ ಕೊಲೆಗೆ ಪ್ರಯತ್ನ ಮಾಡಿದ್ರು ಇನ್ನಷ್ಟೇ ಡೀಟೇಲ್ಸ್ ಗೊತ್ತಿಲ್ಲಪ್ಪ. ದೇಶ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದೇಶ ಏನಕ್ಕೆ ಅಂತ ಗೊತ್ತಿಲ್ಲ. ಅಂದ್ರೆ ಈಗ ಜಿಪಿಎಸ್ ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಜಿಪಿಎಸ್ ಆಗ್ತಾರೆ ಯಾವ್ದಕ್ಕೆ ನಾನು ನೋಡಿಲ್ಲ. ಅದನ್ನ ಬರುತ್ತೆ ಅವತ್ತು ನಾನು ನೋಡಿಲ್ಲ. ಜಿಪಿಎಸ್ ಹಾಕ್ಬೇಕು, ಚಿಕ್ಕ ಕಾರ್ಡ್ ಅಳವಡಿಸಬೇಕು ಅಂತ ಹೇಳಿ ಅದ್ರಲ್ಲಿ ಇರುವಂತವ್ರಿಗೆ ನನಗೆ ಆಡಿಯೋ ಜನವರಿಯಲ್ಲಿ ನನ್ನ ಸ್ವಲ್ಪ ಸರ್ಕಲ್ ಅಲ್ಲಿ ಆ ಒಂದು ಆಡಿಯೋ ಆದ್ಮೇಲೆ ಸ್ವಲ್ಪ ತಮಾಷೆ ಅನ್ಕೊಂಡು ನಾನು ಸ್ವಲ್ಪ ಬೇರೆ ಬೇರೆ ಕಡೆ ನನ್ನ ಮಾಹಿತಿ ಆಗ್ತಾ ಇರೋ ಹುಷಾರಾಗಿದ್ದು ಇದು ಯಾಕೆ ನಡೆದಿರ್ಬೋದು, ಅದರಿಂದ ಯಾರಿದ್ದಾರೆ ಅನೇಕರ ಪ್ರಕರಣ ಸಿಬಿಐಗೆ ವಹಿಸಿದ್ದಾರೆ. ತುಮಕೂರು ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ನಿನ್ನೆ ಏನು ಅವರ ಕೊಲೆಗೆ ಸುಪಾರಿ ಕೊಟ್ಟಿರುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ತುಮಕೂರು ವ್ಯಾಪ್ತಿಗೆ ಬರೋದ್ರಿಂದ ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರು ಸಲ್ಲಿಸಿದ್ದಾರೆ. ತನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪದ ವಿಚಾರವಾಗಿ ತುಮಕೂರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ಡಿಜಿಗೆ ದೂರು ನೀಡಿದ್ರು ಎಂಎಲ್ಸಿ ರಾಜೇಂದ್ರ. ಇವತ್ತು ತುಮಕೂರು ಎಸ್ಪಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರವರು ಯಾತಕ್ಕೋಸ್ಕರ ಕೊಲೆಗೆ ಪ್ರಯತ್ನ ಮಾಡಿದ್ರು ಇನ್ನಷ್ಟೇ ಡೀಟೇಲ್ಸ್ ಗೊತ್ತಿಲ್ಲಪ್ಪ. ದೇಶ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದೇಶ ಏನಕ್ಕೆ ಅಂತ ಗೊತ್ತಿಲ್ಲ. ಅಂದ್ರೆ ಈಗ ಜಿಪಿಎಸ್ ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಜಿಪಿಎಸ್ ಆಗ್ತಾರೆ ಯಾವ್ದಕ್ಕೆ ನಾನು ನೋಡಿಲ್ಲ. ಅದನ್ನ ಬರುತ್ತೆ ಅವತ್ತು ನಾನು ನೋಡಿಲ್ಲ. ಜಿಪಿಎಸ್ ಹಾಕ್ಬೇಕು, ಚಿಕ್ಕ ಕಾರ್ಡ್ ಅಳವಡಿಸಬೇಕು ಅಂತ ಹೇಳಿ ಅದ್ರಲ್ಲಿ ಇರುವಂತವ್ರಿಗೆ ನನಗೆ ಆಡಿಯೋ ಜನವರಿಯಲ್ಲಿ ನನ್ನ ಸ್ವಲ್ಪ ಸರ್ಕಲ್ ಅಲ್ಲಿ ಆ ಒಂದು ಆಡಿಯೋ ಆದ್ಮೇಲೆ ಸ್ವಲ್ಪ ತಮಾಷೆ ಅನ್ಕೊಂಡು ನಾನು ಸ್ವಲ್ಪ ಬೇರೆ ಬೇರೆ ಕಡೆ ನನ್ನ ಮಾಹಿತಿ ಆಗ್ತಾ ಇರೋ ಹುಷಾರಾಗಿದ್ದು ಇದು ಯಾಕೆ ನಡೆದಿರ್ಬೋದು, ಅದರಿಂದ ಯಾರಿದ್ದಾರೆ ಅನೇಕರ ಪ್ರಕರಣ ಸಿಬಿಐಗೆ ವಹಿಸಿದ್ದಾರೆ. ತುಮಕೂರು ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ನಿನ್ನೆ ಏನು ಅವರ ಕೊಲೆಗೆ ಸುಪಾರಿ ಕೊಟ್ಟಿರುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ತುಮಕೂರು ವ್ಯಾಪ್ತಿಗೆ ಬರೋದ್ರಿಂದ ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರು ಸಲ್ಲಿಸಿದ್ದಾರೆ. ತನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪದ ವಿಚಾರವಾಗಿ ತುಮಕೂರು ಎಸ್ಪಿಗೆ
ದೂರು ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ಡಿಜಿಗೆ ದೂರು ನೀಡಿದ್ರು ಎಂಎಲ್ಸಿ ರಾಜೇಂದ್ರ. ಇವತ್ತು ತುಮಕೂರು ಎಸ್ಪಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಯಾರವರು, ಯಾತಕ್ಕೋಸ್ಕರ ಕೊಲೆಗೆ ಪ್ರಯತ್ನ ಮಾಡಿದ್ರು, ಇನ್ನಷ್ಟೇ ಡೀಟೇಲ್ಸ್ ಗೊತ್ತಿಲ್ಲಪ್ಪ. ದೇಶ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದೇಶ ಏನಕ್ಕೆ ಅಂತ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ ಹೇಗೆ ನಿಮ್ಮ ಜೊತೆ ಅಂದ್ರೆ ಈಗ GPS ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ GPS ಆಗ್ತಾರೆ ಯಾವ್ದಕ್ಕೆ ನಾನು ನೋಡಿ ಅದನ್ನ ಬರುತ್ತೆ. ನನಗೂ ಆ ಚಿಕ್ಕ ಯಾವತ್ತೂ ನಾನು ನೋಡಿಲ್ಲ. GPS ಹಾಕ್ಬೇಕು, ಆ ಚಿಕ್ಕ ಕಾರ್ಡ್ಗಳು ಅಂತ ಹೇಳಿ ಅದ್ರಲ್ಲಿ ಇರುವಂತವ್ರಿಗೆ ನನಗೆ ಆಡಿಯೋ ಏನ್ ಲಭ್ಯ ಜನವರಿಯಲ್ಲಿ ನನ್ನ ಸರ್ಕಲ್ ಅಲ್ಲಿ ಆ ಒಂದು ಆಡಿಯೋ ಆದ್ಮೇಲೆ ಸ್ವಲ್ಪ ತಮಾಷೆ ಅನ್ಕೊಂಡು ನಾನು ನನಗೆ ಸ್ವಲ್ಪ ಬೇರೆ ಬೇರೆ ಕಡೆ ನನ್ನ ಮಾಹಿತಿ ಎಲ್ಲ ಆಗ್ತಾರೋ ಹುಷಾರಾಗಿದೆ ನನಗೆ ಯಾಕೆ ನಡೆದಿರ್ಬೋದು, ಅದರಿಂದ ಯಾರಿದ್ದಾರೆ ಸರ್, ಈಗ ಅನೇಕರ ಪ್ರಕರಣ ಸಿಬಿಡಿಗೆ ವಹಿಸಿದ್ದಾರೆ ಸರ್. ಈಗ ತುಮಕೂರು ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ನಿನ್ನೆ ಏನು ಅವರ ಕೊಲೆಗೆ ಸುಪಾರಿ ಕೊಟ್ಟಿರುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ತುಮಕೂರು ವ್ಯಾಪ್ತಿಗೆ ಬರೋದ್ರಿಂದ ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರು ಸಲ್ಲಿಸಿದ್ದಾರೆ. ತನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪದ ವಿಚಾರವಾಗಿ ತುಮಕೂರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ಡಿಜಿಗೆ ದೂರು ನೀಡಿದ್ರು ಎಂಎಲ್ಸಿ ರಾಜೇಂದ್ರ. ಇವತ್ತು ತುಮಕೂರು ಎಸ್ಪಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಯಾರವರು, ಯಾತಕ್ಕೋಸ್ಕರ ಕೊಲೆಗೆ ಪ್ರಯತ್ನ ಮಾಡಿದ್ರು, ಇನ್ನಷ್ಟೇ ಡೀಟೇಲ್ಸ್ ಗೊತ್ತಿಲ್ಲಪ್ಪ. ದೇಶ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದೇಶ ಏನಕ್ಕೆ ಅಂತ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ ಹೇಗೆ ನಿಮ್ಮ ಜೊತೆ ಅಂದ್ರೆ ಈಗ GPS ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ GPS ಆಗ್ತಾರೆ ಯಾವ್ದಕ್ಕೆ ನಾನು ನೋಡಿಲ್ಲ ಅದನ್ನ ಬರುತ್ತೆ. ನನಗೂ ಆ ಚಿಕ್ಕ ಯಾವತ್ತೂ ನಾನು ನೋಡಿಲ್ಲ. GPS ಹಾಕ್ಬೇಕು, ಆ ಚಿಕ್ಕ ಕಾರ್ಡ್ಗಳು ಅಂತ ಹೇಳಿ ಅದ್ರಲ್ಲಿ ಇರುವಂತವ್ರಿಗೆ ನನಗೆ ಆಡಿಯೋ ಏನ್ ಲಭ್ಯ ಜನವರಿಯಲ್ಲಿ ನನ್ನ ಸರ್ಕಲ್ ಅಲ್ಲಿ ಆ ಒಂದು ಆಡಿಯೋ ಆದ್ಮೇಲೆ ಸ್ವಲ್ಪ ತಮಾಷೆ ಅನ್ಕೊಂಡು ನಾನು ನನಗೆ ಸ್ವಲ್ಪ ಬೇರೆ ಬೇರೆ ಕಡೆ ನನ್ನ ಮಾಹಿತಿ ಎಲ್ಲ ಆಗ್ತಾರೋ ಹುಷಾರಾಗಿದೆ ನನಗೆ ಯಾಕೆ ನಡೆದಿರ್ಬೋದು, ಅದರಿಂದ ಯಾರಿದ್ದಾರೆ ಸರ್, ಈಗ ಅನೇಕರ ಪ್ರಕರಣ ಸಿಬಿಡಿಗೆ ವಹಿಸಿದ್ದಾರೆ ಸರ್. ತುಮಕೂರು ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ನಿನ್ನೆ ಏನು ಅವರ ಕೊಲೆಗೆ ಸುಪಾರಿ ಕೊಟ್ಟಿರುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ತುಮಕೂರು ವ್ಯಾಪ್ತಿಗೆ ಬರೋದ್ರಿಂದ ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರು ಸಲ್ಲಿಸಿದ್ದಾರೆ. ತನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪದ ವಿಚಾರವಾಗಿ ತುಮಕೂರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ಡಿಜಿಗೆ ದೂರು ನೀಡಿದ್ರು ಎಂಎಲ್ಸಿ ರಾಜೇಂದ್ರ. ಇವತ್ತು ತುಮಕೂರು ಎಸ್ಪಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಯಾರವರು, ಯಾತಕ್ಕೋಸ್ಕರ ಕೊಲೆಗೆ ಪ್ರಯತ್ನ ಮಾಡಿದ್ರು, ಇನ್ನಷ್ಟೇ ಡೀಟೇಲ್ಸ್ ಗೊತ್ತಿಲ್ಲಪ್ಪ. ದೇಶ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದೇಶ ಏನಕ್ಕೆ ಅಂತ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ ಹೇಗೆ